ಹಾ, ಭೂತ ಪ್ರೇತ ಇಂಥದ್ದೆಲ್ಲ ಕೇಳ್ತಾ ಇದ್ರೆ ನಮ್ಗೆ ರೋಮಾಂಚನ ಆಗ್ತದಲ್ವಾ, ಒಂದು ರೀತಿ ಭಯವೂ ಆಗ್ತದೆ ಅಲ್ಲ. ಭೂತಗಳಿದೆಯೇ ಮರ್ಯಾರೆ? ಎಲ್ಲಿದೆ? ನನ್ನ ಮಗ ಏನೋ ಒಮ್ಮೆ ಹುಡ್ಕೊಂಡು ಹೋಗಿದ್ದ, ಆದರೆ ನನಗೂ ಕೂಡ ಈ ಭೂತ ಪ್ರೇತಗಳಲ್ಲಿ ನಂಬಿಕೆ ಇರಲಿಲ್ಲ. ಒಮ್ಮೆ ನಮ್ಮಮ್ಮ ಕತೆ ಹೇಳ್ತಾ ಇದ್ರು. ಅಮ್ಮ ಹೇಳಿದ ಕತೆ ಅವರ ಅತ್ತೆ ಮೀನಜ್ಜಿ ಅಂತ ಅವ್ರು ಹೇಳಿದ ಕತೆ ಅಂತೆ. ಏನಾಯ್ತಂತಂದ್ರೆ, ಮಲೆನಾಡಲ್ಲಿ ಒಂದು ಮನೆ ಬಹಳ ಹಿಂದೆ, ಆ ಮನೆಯಲ್ಲಿ ಸುಬ್ಬ ಭಟ್ಟ ಅಂತ ಒಬ್ಬ ಭಟ್ರು. ಆ ಸುಬ್ಬ ಭಟ್ರಿಗೆ ಮಕ್ಕಳಿಲ್ಲ, ಗಂಡ ಹೆಂಡತಿ ಇಬ್ಬರೇ ಇದ್ದರಂತೆ. ಈ ಸುಬ್ಬ ಭಟ್ರಿಗೆ ಎಲ್ಲ ಪೂಜೆ ಮಾಡೋದು ಇದು ಮಾಡೋದು ಎಲ್ಲ ಕೆಲಸ. ಎಲ್ಲೆಲ್ಲಿ ಹೋಗಿ ಪೂಜೆ ಮಾಡಿ ಬರಬೇಕಾದ್ರೆ ಮನೆಯಲ್ಲಿ ಹೆಂಡತಿ ಒಬ್ಬಳೆ ಅಲ್ವಾ, ಅದಕ್ಕೆ ಸರಿಯಾಗಿ ಬಾಗಿಲೆಲ್ಲ ಹಾಕ್ಕೊಂಡಿರು ಅಂತ ಹೇಳಿ ಹೋಗ್ತಿದ್ರಂತೆ. ಒಂದು ದಿನ ಸುಬ್ಬ ಭಟ್ರು ಸಂಜೆ ಆಗುವಾಗ ಪರ ಊರಿಗೆ ಹೋದ್ರು. ಅವರು ಹೋಗಿ ಒಂದು ಕತ್ಲೆ 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 ಆಯಿತು. ಇವರು ಎಲ್ಲ ದೀಪ, ತುಳಸಿಗೆಲ್ಲ ದೀಪ ಇಟ್ರಂತೆ. ಅವ್ರ ಹೆಂಡತಿ ಮನೆ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡು ಇನ್ನು ಮಲಗಬೇಕು ಅನ್ನುವಾಗ ಯಾರೋ ಬಾಗಿಲು ತಟ್ಟಿದಾಗ ಆಯ್ತಂತೆ. ಯಾರಪ್ಪ ಅಂತ ಬಾಗಿಲು ತೆಗಿಲಿಕ್ಕೂ ಹೆದರಿಕೆ ಆಯಿತು. ಯಾಕೆಂದರೆ ಒಂದೇ ಮನೆ, ಮತ್ತೆ ಯಾರು ಇಲ್ಲ ಅಲ್ಲಿ, ಎಂತ ಮಾಡೋದು ಅಂತ ಯೋಚನೆ ಮಾಡಿದಂತೆ. ಅವಾಗೆಲ್ಲ ಒಂದು ಕಳ್ಳೆಗಿಂಡಿ ಹಾಗೂ ಒಂದು ಮನೆ ಒಳಗೆ ಒಂದು ಸಣ್ಣ ರಂಧ್ರ ಇರುತ್ತೆ. ಆ ರಂಧ್ರದಲ್ಲಿ ಇಣಿಕಿ ನೋಡಿದ್ರಂತೆ. ನೋಡುವಾಗ ಒಂದು ಅಜ್ಜಿ. ಹಬ್ಬ, ಒಂದು ಅಜ್ಜಿ ಬಂತಲ್ಲ, ನಾನು ಒಬ್ಬಳೆ ಅಂತ ತುಂಬ ಬೇಜಾರಲ್ಲಿದ್ದೆ, ಒಂದು ಅಜ್ಜಿ ಬಂತಲ್ಲ ಒಳ್ಳೇದಾಯ್ತು ಅಂತ ಹೇಳಿ ಏನು ಮಾಡಿದೆ ಅಂತ ಬಾಗಿಲು ತೆಗೆದರಂತೆ. ಬಾಗಿಲು ತೆಗೆದು ಊಟ ಎಲ್ಲ ಹಾಕಿದ್ರು. ಊಟ ಎಲ್ಲ ಆದಮೇಲೆ ಅಜ್ಜಿ ಹೇಳ್ತಂತೆ, ನಾನು ಇನ್ನೊಂದು ಊರಿಗೂ, ಆ ಪಕ್ಕದವರು ಅಲ್ಲಿಗೆ ಹೋಗಬೇಕಿತ್ತು, ಆದರೆ ಏನು ಮಾಡೋದು, ರಾತ್ರಿ ಆಯ್ತಲ್ಲ, ಮಲ್ಗೋಣ ಅಂತ, ಎಲ್ಲಾದರೂ ಮಲ್ಕೊಳ್ಳೋಣ ಅಂತ ಬಂದೆ, ನಾನು ಮಲ್ಗ್ಬೋದಾ ಇಲ್ಲೇ ಅಂತ ಹೇಳಿದಂತೆ. ಓಕೆ, ಅಯ್ಯೋ ಅಜ್ಜಿ, ನೀವು ಬಂದದ್ದೇ ನನಗೆ ಸಂತೋಷ, ಯಾಕೆಂದರೆ ನಾನು ಒಬ್ಬಳೇ ಇದ್ದೇನೆ, ನೀವು ಅಲ್ಲಿ ಮಲ್ಕೊಳ್ಳಿ ಅಂತ ಹೇಳಿದಂತೆ. ಸರಿ, ಇಬ್ಬರು ಊಟ ಎಲ್ಲ ಮಾಡಿ ಮಲ್ಕೊಂಡ್ರು. ಮಲ್ಕೊಳ್ಳುವಾಗ ಏನಾಗಿದೆ, ಇವಳಿಗೆ ಸುಬ್ಬ ಭಟ್ರ ಹೆಂಡತಿಗೆ ಬಾಗಿಲು ಚಿಲ್ಕ ಹಾಕ್ಲಿಕ್ಕೆ ಮರ್ತೋಗಿದೆ. ಹೊರಗಡೆ ಚಿಲ್ಕ ಇರ್ತದಲ್ಲ, ಅಗಣಿ ಅಂತಲ್ಲ, ಹಾಕ್ಲಿಕ್ಕೆ ಮರ್ತೋಗಿದೆ. ಅವ್ರು ಏನು ಮಾಡಿದ್ರಂತೆ, ಅಯ್ಯೋ ಅಜ್ಜಿ, ನಾನು ಒಂದು ಬಾಗಿಲು ಚಿಲ್ಕ ಹಾಕಿ ಬರ್ತೇನೆ ಅಂತ. ಅಯ್ಯೋ ಮಲ್ಕೋ, ನಾನು ಹಾಕ್ತೇನೆ ಅಂತೇಳಿ ಅಜ್ಜಿ ಏನು ಮಾಡಿತಂತೆ, ಮಲಗಿದಲ್ಲಿಂದ ಕೈ ಉದ್ದ ಮಾಡಿತಂತೆ. ಉದ್ದ ಅಂದರೆ ಎಷ್ಟುದ್ದ, ಆ ಬಾಗಿಲಿಗೆ ಹೋಗಿ ಅಗಳಿ ತೆಗಿತಂತೆ. ಇವಳಿಗೆ ಸುಬ್ಬ ಭಟ್ರ ಹೆಂಡತಿಗೆ ಜೀವ ಹೋದಾಗಾಯ್ತು. ಇದು ಎಂಥದ್ದು ಹಾ, ಅಲ್ಲ ಅಜ್ಜಿ ಕೈ ಇಷ್ಟುದ್ದಾಗೋದು ಹೇಗೆ? ಸಾಧಾರಣ ಇಲ್ಲಿಂದ ಅಲ್ಲಿಗೆ ಒಂದು 5-6 ಮಾರಿದೆ. ಅಜ್ಜಿ ಹೇಗೆ ಬಾಗಿಲು ತೆಗಿತಪ್ಪ ಅಂತ ಹೆದರಿಕೊಂಡು ಪಕ್ಕದಲ್ಲಿ ನೋಡ್ತಾನೆ, ಅಜ್ಜಿ ಇಲ್ಲ. ಆಯ್ತಾ? ಹೀಗೆ ಅಜ್ಜಿಯ ಒಂದು ಇದು ಇವ್ರಿಗೆ ತಲೆ ಬಿಸಿ ಆಯಿತು. ಈ ಅಜ್ಜಿ ಎಲ್ಲಿ ಹೋಗಿರ್ಬೋದು, ಎಂತ ಮಾಡ್ತಿರ್ಬೋದು, ಇನ್ನೇನು ಮಾಡೋದು, ನಾನು ಬೆಳಗಾಗವ್ರಿಗೆ, ಗಂಡ ಬರೋವ್ರಿಗೆ ಹೇಗಪ್ಪ ಸಮಯ ಕಳೆಯೋದು ಅಂತೇಳಿ ಅವಳು ಏನು ಮಾಡಿದ್ಲಂತೆ, ಕಾಯ್ತಾ ಕೂತ್ಕೊಂಡವಳು. ಒಂದು ಬಿಸಿ ಬಿಸಿ ಕಾಫಿ ಕುಡಿತೇನೆ, ಸ್ವಲ್ಪ ಹೆದರಿಕೆ ಹೋಗ್ಬೋದು ಅಂತ ಅಡುಗೆ ಮನೆಗೆ ಹೋಗುವಾಗ ಆ ಅಜ್ಜಿ ಅಲ್ಲೇ ಉಂಟು. ಎಂತ ಮಾಡ್ತಿದ್ದೆ ಗೊತ್ತಾ ಮಾರ್ಯಾರೆ, ತನ್ನ 2 ಕಾಲನ್ನು ಒಲೆಗಿಟ್ಕೊಂಡು ಕೈಯನ್ನು ಹೀಗೆ ಹಿಡ್ಕೊಂಡು ಕೂತಿದ್ಯಂತೆ. ಇವಳಿಗೆ ಅದನ್ನು ನೋಡಿ ಕಿಟಾರ ಅಂತ ಕಿರ್ಚ್ಕೊಂಡ್ಲಂತೆ. ಯಾಕೆ? ಕಾಲನ್ನು ಒಲೆಗಿಟ್ಟು ಬೆಂಕಿ ಉರಿಸ್ತಾ ಇದೆ ಅಂದರೆ ಅದೆಂಥದ್ದು. ಈ ಅಜ್ಜಿಗೆ ಕತೆ ಮುಗಿಸ್ತು ಅಜ್ಜಿ ಅಂತ ಹೇಳಿ ಇವಳಿಗೆ ಕಿಟಾರ್ ಅಂತ ಕಿರ್ಚ್ಕೊಂಡು ಬಾಗಿಲಿನಿಂದ ಹೊರಗೆ ಓಡಿ ಬಂದು, ಹೊರಗಿಂದ ಬಾಗಿಲಾಕಿ ಚಿಲ್ಕ ಹಾಕಿ ಅಂಗಳದಲ್ಲಿ ಎಲ್ಲ ದೇವರ ಸ್ಮರಣೆ ಮಾಡ್ತಾ ಕೂತ್ಕೊಂಡ್ಲಂತೆ. ಹಾಗೆ ಮತ್ತೆ ಬೆಳಗಾಗೋವರೆಗೆ ಅಲ್ಲಿದ್ಲಂತೆ. ಇದು ನಮ್ಮ ಮೀನಜ್ಜಿ ಹೇಳಿದ ಕತೆ ಅಂತ ನಮ್ಮಮ್ಮ ಹೇಳ್ತಿದ್ರು. ಇದು ಭೂತ ಪ್ರೇತಗಳ ಮೊದಲ ಕತೆ ನಾನು ಕೇಳಿದ್ದು. ಆಯ್ತಾ? ಆಮೇಲೆ ನನ್ನ ಮಗನ ಭೂತ ಸಂಶೋಧನೆ ಕತೆ ನೀವು ಕೇಳಿದ್ದೀರಿ, ನಾನು ಈಗಾಗಲೇ ಅದನ್ನು ಹೇಳಿದ್ದೇನೆ. ಆದಮೇಲೆ ಒಂದಿನ ಏನಾಯಿತು ಗೊತ್ತಾ, ನಮ್ಮ ಇದು ಬೋರ್ಡ್ ಹೈಸ್ಕೂಲ್ನಲ್ಲಿ ನಾನು ಟೀಚರ್ ಆಗಿದ್ದೆ. ಬೋರ್ಡ್ ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದಾಗ ಒಂದು ದಿನ ಇದ್ದಕ್ಕಿದ್ದಂತೆ ಎಲ್ಲರೂ ಒಬ್ಬೆ ಹೊಡಿತಿದ್ದಾರೆ. ಏನು, ನಮಗೆ ನ್ಯಾಯ ಬೇಕು, ನಮಗೆ ನ್ಯಾಯ ಬೇಕು, ವಿ ವಾಂಟ್ ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್ ಅಂತ. ಎಲ್ಲರಿಗೂ ಇದಾಯ್ತು, ಎಂಥದಪ್ಪ ಅಂತ ಎಲ್ಲ ಕ್ಲಾಸ್ ಬಿಟ್ಟು ಹೊರಗಡೆ ಬಂದು ನೋಡಿದರೆ ಆಸ್ಪತ್ರೆ ಹೋಗುವ ರಸ್ತೆಯ ಬದಿಯಿಂದ ಲೈನಲ್ಲಿದ್ದಾರೆ. ಯಾರಂತ ನಮಗೊತ್ತಿಲ್ಲ, ಒಂದು 50 ಜನ ಗಂಡಸರು ಬೊಬ್ಬೆ ಹೊಡಿತಾ ಹೋಗ್ತಿದ್ದಾರೆ. ಯುವಜನತೆ, ಭುವನೇಂದ್ರ ಕಾಲೇಜಿನವರು ಎಲ್ಲರೂ ಇದ್ದಾರೆ. ನಮಗೆ ಶಾಕ್ ಆಯ್ತು, ಇದೆಂತ ಸ್ಟ್ರೈಕ್? ನಮ್ಮ ಕಾಲೇಜಲ್ಲಿ ಸ್ಟ್ರೈಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಇಟ್ಕೊಳ್ಳಿ, ಎಷ್ಟೇ ಆಗಲಿ ಬೋರ್ಡ್ ಹೈಸ್ಕೂಲ್ ಮಕ್ಕಳು. ಆಗಿನ ಕಾಲದಲ್ಲಿ ನಮ್ಮ 2 ಪ್ರೈವೇಟ್ ಶಾಲೆಯವರು ಹೇಳೋದಿತ್ತು, ಬೋರ್ಡ್ ಹೈಸ್ಕೂಲಿನ ಬಚ್ಚಾಲಿ ಮಕ್ಕಳು ಅಂತ.
ನೋಡಿ ಎಷ್ಟು ನಮ್ಮ ಶಾಲೆಯನ್ನು ಅವಮಾನ ಮಾಡ್ತಾ ಇದ್ರು. ನಾನು ಅದಕ್ಕೆ ಏನ್ ಮಾಡಿದ್ದೆ ಗೊತ್ತಾ, ಬಚ್ಚಾಲಿ ಮಕ್ಕಳು ಅಂತ ಒಂದು ನಾಟಕ ಮಾಡಿ, ಆ ನಾಟಕದಲ್ಲಿ ಬೋರ್ಡ್ ಹೈಸ್ಕೂಲಿನ ಮಕ್ಕಳು ಅಂದ್ರೆ ಆ ಹೆಸರೆಲ್ಲ ಅಲ್ಲ, ಬೇರೆ ಒಂದು ಗೌರ್ಮೆಂಟ್ ಸ್ಕೂಲು, ಮತ್ತೊಂದು ಪ್ರೈವೇಟ್ ಸ್ಕೂಲು. ಆ ಪ್ರೈವೇಟ್ ಸ್ಕೂಲಿಗೆ ಹೋಗುವ ಜಡ್ಜರ ಮಗ, ಗೌರ್ಮೆಂಟ್ ಸ್ಕೂಲಿಗೆ ಹೋಗುವ ಮಕ್ಕಳು, ಬಡ ಮಕ್ಕಳು, ಅವರು ಈ ಜಡ್ಜರ ಮನೆಯ ಕೆಳಗಡೆ ಆಟ ಆಡುವಂತಹ ಒಂದು ದೃಶ್ಯ. ಈ ಹುಡುಗ ಮಾಳಿಗೆಯಲ್ಲಿ ನಿಂತುಕೊಂಡು ಆ ಕಿಟಕಿಯಲ್ಲಿ ಅವರು ಆಡುವುದನ್ನು ನೋಡಿ ಅಳುವಂತಹ ಒಂದು ದೃಶ್ಯ. ಕಡೆಗೆ ಅವನು ಕಾಯಿಲೆ ಆಗ್ತಾನೆ, ರೋಗಿ ಆಗ್ತಾನೆ, ಮತ್ತೆ ಡಾಕ್ಟರ್ ಹೇಳ್ತಾರೆ ಅವನನ್ನ ಆ ಮಕ್ಕಳ ಜೊತೆ ಆಡ್ಲಿಕ್ಕೆ ಬಿಡಿ ಅಂತ. ಅನಂತರ ಆ ಹುಡುಗ ಅವ್ರ ಜೊತೆ ಆಡ್ಲಿಕ್ಕೆ ಹೋದ್ಮೇಲೆ ಅವನು ಚೆನ್ನಾಗಾಗ್ತಾನೆ. ಇದೊಂದು ಬಚ್ಚಾಲಿ ಮಕ್ಕಳು ಅಂತ ಒಂದು ನಾಟಕದ್ದು. ಹಾಗೆ ಅಂತಹ ಬೋರ್ಡ್ ಹೈಸ್ಕೂಲ್ನಲ್ಲಿ ಸ್ಟ್ರೈಕ್. ನಾನು ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ಸರಿ, ಎಲ್ಲರೂ ಹೊರಗೆ ಬಂದಾಯ್ತು, ಪ್ರಿನ್ಸಿಪಾಲ್ ರೂಮಿಗೆ ಹೋಗಿ ಆಯ್ತು. ಪ್ರಿನ್ಸಿಪಾಲ್ ರೂಮಿಗೆ ಹೋಗಿ ನಾವು ನಮ್ಮ ಬೋರ್ಡ್ ಹೈಸ್ಕೂಲ್ ಅಂದ್ರೆ ಏನ್ ಕೇಳ್ತೀರಿ ಮರ್ರೆ, ಆಗ ಒಂದು 14 ಜನ ನಾವು ಲೇಡಿ ಟೀಚರ್ಸ್ ಇದ್ದು, 47 ಜನ ಒಟ್ಟು ಸ್ಟಾಫ್. ಸರಿ, ನಾವು ಎಲ್ಲರೂ ಅಲ್ಲಿಗೆ ಹೋಗಿ ಆಯ್ತು. ಹೋಗಿ ಆದ್ಮೇಲೆ ನಾವು ಕೇಳಿ ಆಯ್ತು, ಇಂಥದ್ದಿದು ನಾವು ಗಲಾಟೆ ಆಗ್ತಾ ಇದೆಯಲ್ಲ ಸರ್ ಹೊರಗೆ ಅಂತ. ಆಗ ಪ್ರಿನ್ಸಿಪಾಲ್ ಹೇಳಿದ್ರು, ಅದು ಭುವನೇಂದ್ರ ಕಾಲೇಜಿನ ಒಬ್ಬ ಹುಡುಗನನ್ನ ಯಾರ ಕೊಂದಿದಾರಂತೆ ಅಂತ. ನಮಗೆಲ್ಲ ಆಶ್ಚರ್ಯ ಆಯಿತು, ಹೇಗೆ ಅಂತ. ನಿನ್ನೆ ಸಾಯಂಕಾಲ ಅದು ಎಂಥದ್ದು ಕೋಲ ಭೂತ ಹೋಗ್ತದಂತೆ. ಆ ಒಂದು ಮೆರವಣಿಗೆ ಹೋಗುವಾಗ, ಆ ಮೆರವಣಿಗೆ ಹೋದ ಕೂಡಲೇ ಆ ಒಂದು ಸೈಕಲ್ ಶಾಪಿನಲ್ಲಿದ್ದ ಹುಡುಗನನ್ನ ಸೈಕಲ್ ಶಾಪಿನ ಒಂದು ರಾಡಿನ ತಗೊಂಡು ತಲೆಗೆ ಹೊಡೆದು ಅವನಲ್ಲೇ ಸತ್ತೋದಂತೆ ಅಂತ. ಅದಕ್ಕೆ ಕಾಲೇಜಿನ ಮಕ್ಕಳು ಅವನಿಗೆ ಗಲಾಟೆ ಮಾಡ್ಕೊಂಡು ಇದು ಮಾಡಿದ್ದು. ಅಲ್ಲಿಯೂ ಕೂಡ ಕಾಲೇಜಿನ ಮಕ್ಕಳೇ ಕೊಂದದ್ದು, ಕಾಲೇಜಿನ ಹುಡುಗನೇ. ಈಗ ಸ್ಟ್ರೈಕ್ ಮಾಡ್ತಾ ಇರೋರು ಕಾಲೇಜಿನ ಹುಡುಗರೇ. ಹೀಗೆ ಆ ಥರ ಗಲಾಟೆ ಆಯ್ತಲ್ಲ. ಈಗ ನಾವು ಏನ್ ಮಾಡೋದು? ಈಗ ಸ್ಕೂಲು ಗಂಟೆ ಲಾಂಗ್ ಬೆಲ್ ಕೊಟ್ಟಾಯ್ತು, ಮಕ್ಕಳೆಲ್ಲ ಹೋ ಅಂತ ಹೊರಗೆ ಹೊರಟಾಯ್ತು. ಯಾಕೆಂದ್ರೆ ಮಕ್ಕಳು ಕಾಯ್ತಿರೋದೇ ಅದಕ್ಕೆ ಅಲ್ವಾ. ಲಾಂಗ್ ಬೆಲ್ ಕೊಟ್ಟು ಕೂಡಲೇ ರಜೆ, ಮಜಾ ಅಲ್ವಾ. ಸರಿ, ಮಕ್ಕಳೆಲ್ಲ ಹೊರಟಾಯ್ತು, ನಾವು ಕೂಡ ಹೊರಟು. ಹೋಗುದು ಹೇಗೆ? ಯಾರೋ ಹೇಳಿದ್ರು, ಅಲ್ಲಿ ರಸ್ತೆ ಬಂದ್ ಮಾಡಿದ್ದಾರೆ ಆನಂದ್ ಸೇನ್ ಹತ್ರ, ಅಲ್ಲಿ ಕೊಲೆ ಆಗಿದ್ರಿಂದ ಅಲ್ಲಿ ಬಂದ್ ಮಾಡಿದ್ದಾರೆ ಅಂದ್ರು. ನಮ್ಮ ಮನೆಗೆ ಆನಂದ್ ಸೇನ ದಾಟಿ ಬರಬೇಕು. ಏನ್ ಮಾಡೋದು? ನನ್ನ ಫ್ರೆಂಡ್ ಗೀತಾ ಮೇಡಮ್ ಅಂತಿದ್ರು, ನಾನು ಗೀತಾ ಮಾತಾಡಿದ್ದೆವು, ನಾವು ಹೋಗ್ಬೇಕಲ್ಲ, ಹೇಗೆ ಹೋಗೋದು? ನಮ್ಮ ಗೀತಾ ಟೀಚರಿಗೆ ತೆಳ್ಳಾರಿಗೆ ಹೋಗ್ಬೇಕು, ಅವರು ನಾನು ಇಬ್ರು ಈ ಕಡೆ ಬರೋರು, ಏನ್ ಮಾಡೋದು ಅಂತ. ನಾವು ಮತ್ತೆ ಕಡೆಗೆ ಇನ್ನೊಂದು ಅಲ್ಲಿ ಒಂದು ಒಳದಾರಿ ಅಂತಿದೆ. ಒಳದಾರಿಯಲ್ಲಿ ಗೊತ್ತಾ, ನಮ್ಮಲ್ಲಿ ಒಂದು ಮಾರ್ಕೆಟ್ ಇದೆ. ಮಾರ್ಕೆಟ್ ರೋಡಿನ ಒಳಗಡೆ ಒಂದು ಸಣ್ಣ ಬೈಪಾಸ್ ತರ ಒಂದು ರಸ್ತೆ ಇದೆ, ಓಣಿ ಅದು. ಆ ಓಣಿಯಲ್ಲಿ ಹೋಗುದು ಅಂತ ತೀರ್ಮಾನ ಮಾಡಿದೆವು. ಅಷ್ಟೇಳಿದ ಕೂಡಲೇ ನಮ್ಮ ಚಿತ್ರ ಟೀಚರ್ ಸಾರಿ ಬೈದ್ರು, ಎಂತ ನಿಮಗೆ ತಲೆ ಸರಿ ಉಂಟಾ? ಅದು ಭೂತದ ಓಣಿ ಅಲ್ವಾ ಅಂತ. ನನಗೆ ಎಂಥದ್ದು ಭೂತದ ಓಣಿ ಚಿತ್ರ, ಎಂತ ಭೂತ ಇರ್ತದೆ ಅಂತ ಹೇಳಿದೆ. ಅಯ್ಯೋ, ನಿಮ್ಗೆ ಗೊತ್ತಿಲ್ಲ ಕತೆ ಅಂದ್ರು. ಎಂಥದ್ದು ಅಂದ್ರೆ, ಅಲ್ಲಿ ಅವತ್ತು ಅದು ಯಾರೋ ಯಾರೋ ತರಕಾರಿ ಮಾರವನ ಏನೋ, ಅವನು ಏನ್ ಮಾಡಿದ್ನಂತೆ, ಲೇಟ್ ಆಯ್ತು ಅಂತ ಹೇಳಿ ಆ ಓಣಿಯಲ್ಲಿ ಹೋಗ್ತಾ ಇದ್ನಂತೆ. ಅರ್ಧ ಹೋಗಿದ್ದಾನಂತೆ. ಹೋಗುವಾಗ ಎದುರುಗಡೆ ಯಾರೋ ಕರ್ದಾಗಾಯ್ತಂತೆ. ಯಾರು ಕರ್ದಾಗಾಯ್ತಲ್ಲಪ್ಪ ಅಂತ ಹೇಳಿ ಏನ್ ಮಾಡಿದಂತೆ, ನೋಡುವಾಗ ಎದುರುಗಡೆ ಮರದಲ್ಲಿ ಒಂದು ಹುಡುಗಿ ನೇತಾಡ್ತಾ ಉಂಟಂತೆ. ಹೊಹೊಹೊ ಅಂದಗಾಡ್ತಾ ಇದೆಯಂತೆ, ಬಿಳಿ ಡ್ರೆಸ್ ಹಾಕೊಂಡಿದ್ಯಂತೆ. ಅದಲ್ಲಿ ಯಾರೋ ಒಂದು ಹುಡುಗಿ ಅಲ್ಲಿ ಮರಕ್ಕೆ ಹ್ಯಾಂಗ್ ನೇಣು ಹಾಕೊಂಡಿದ್ಲಂತೆ. ಅದಲ್ಲಿ ಭೂತ ಆಗಿದೆ ಅಂತ, ಪ್ರೇತ ಆಗಿದೆ ಅಂತ ಎಲ್ಲರ ಒಂದು ನಂಬಿಕೆ. ಸರಿ, ಆ ಹುಡುಗಿ ಬಂದ್ಲು ಅಂತ ಇವನು ಏನ್ ಮಾಡಿದ, ಅಯ್ಯೋ ದೇವ್ರೆ, ಬರ್ತಾಳೆ ನಾನು ಓಡ್ತೇನೆ ಅಂತ ಬೇಗ ಹೋದ್ನಂತೆ. ಹಿಂದಿನಿಂದ ಬಂದ ಭೂತ ಪ್ರೇತ ಅವನಿಗೆ ಬೆನ್ನಿಗೆ ಫಾಟ್ ಅಂತ ಹೊಡಿತಂತೆ. ಅವನು ಅಲ್ಲೇ ಕೌಚಿ ಬಿದ್ದಂತೆ ಮರ್ಯಾರೆ. ಕೌಚಿ ಬಿದ್ದವನು ಪ್ರಜ್ಞೆ ಇಲ್ಲ. ಆಮೇಲೆ ಯಾರೋ ನೋಡಿದವರು ಹೇಳಿ ಮನೆಯವರು ಹುಡ್ಕೊಂಡು ಬಂದು ನೋಡುವಾಗ ಅಲ್ಲಿ ಬಿದ್ದಿದ್ದಾನಲ್ಲ ಅಂತ ಅವನನ್ನ ತಗೊಂಡು ಅವನು ಹೋಗಿ ಆಗಿದ್ದು. ಇದು ಚಿತ್ರ ಹೇಳಿದ್ರು ನೋಡಿ, ಅವನು ಹಾಗೆ ಸತ್ತಿದ್ದಾನೆ. ಆ ಓಣಿಲ್ ನೀವು ಹೋಗ್ತೀರಾ, ನಿಮ್ಮನ್ನು ಕೂಡ ಅವಳು ಅದೆಂತ ಹೆಸರು ಹೇಳಿದ್ರು ಹುಡುಗಿದು, ಅವಳು ನಿಮ್ಮನ್ನು ಬಿಡ್ತಾಳೆ ಅಂತ ತಿಳ್ಕೊಂಡಿದ್ದೀರಾ, ಹೋಗ್ಬೇಡಿ ಅಲ್ಲಿ ಅಂತ ಹೇಳಿದ್ರು. ನನಗೆ ಮೊದಲೇ ಭೂತ ಪ್ರೇತಗಳಲ್ಲಿ ನಂಬಿಕೆ ಇಲ್ಲ. ಇನ್ನು ಭೂತ ಪ್ರೇತಗಳು ಮನುಷ್ಯರೇ ಭೂತ ಪ್ರೇತಗಳು, ಅದಕ್ಕಿಂತ ದೊಡ್ಡ ಭೂತ ಪ್ರೇತ ಯಾವುದಿದೆ ಅಂತ ನಾನು ಹೇಳಿದೆ. ಚಿತ್ರ ಟೀಚರ್ ಹಾಗೆ ಹೇಳಿದ್ರು. ಆಯ್ತು, ನಮಗೆ ಬೇರೆ ದಾರಿ ಇಲ್ಲ, ಬರ್ಲೇಬೇಕಲ್ಲ ಮನೆಗೆ. ಆಯ್ತು, ನಾವು ಏನ್ ಬೇಕಾರಾಗ್ಲಿ, ಪ್ರೇತ ಭೂತ ಬಂದ್ರೆ ನಾವು ಅದಕ್ಕೊಂದು ನಮಸ್ಕಾರ ಹಾಕೊಂಡು ಹೋಗ್ತೇವೆ ಅಂತ ತಮಾಷೆ ಮಾಡ್ಕೊಂಡು ನಾನು ಗೀತಾ ಬಂದೆವು.
ಗೀತಾ ಮತ್ತು ನಾನು ಬಂದೆವು, ಮುಂದೆ ಮುಂದೆ ಬಂದೆವು. ಏನೂ ಇಲ್ಲ, ಏನೂ ಇಲ್ಲ, ಸೈಲೆಂಟ್ ಆಗಿದೆ ಮಾತ್ರ. ಎರಡು ಕಡೆ ಒಂದು ಗೋಡೆ, ಅದು ಆ ಕಡೆ ತೋಟದವ್ರದ್ದು ಈ ಕಡೆ ತೋಟದವ್ರದ್ದು, ಎರಡು ಗೋಡೆ, ಮಧ್ಯದಲ್ಲಿ ಸಣ್ಣ ಓಣಿ, ಓಣಿ ತುಂಬ ನೀರು ಹರಿದು ಕಲ್ಲುಗಳು. ನಾವು ಏನು ಹೇಳ್ತಾರಲ್ಲ, ಹೃದಯ ಕೈಯಲ್ಲಿ ಇಟ್ಕೊಂಡು ಹೋದು ಅಂತ, ನಾ ಹಾಗೆ ಜೀವ ಕೈಯಲ್ಲಿ ಹಿಡ್ಕೊಂಡು ಎದೆ ಬಡ ಬಡ ಲಡಕ ಬಡಕ ಲಡ್ಡ ಬಡ್ಡ ಅದು ಬಡ್ಕೊಳ್ತಾ ಇತ್ತು. ನಾನು ಚಿತ್ರ ಕೈ ಹಿಡ್ಕೊಂಡು ಮುಂದೆ ಗೀತಾ ನಾನು ಕೈ ಹಿಡ್ಕೊಂಡು ಮೆಲ್ಲ ಹೋದೆವು. ಹಬ್ಬ ಅಂತ ಉಸಿರು ಬಿಡ್ದೆ. ಯಾಕೆ ಗೊತ್ತಾ? ಆ ಓಣಿ ಮುಕ್ತಾಯದಲ್ಲಿ ನಮ್ಮ ಅನಂತ ಕೃಷ್ಣಾಚಾರ್ಯರ ಮನೆ ಇತ್ತು. ಸರಿ, ಆ ತೋಟ ಗದ್ದೆ ನೋಡಿದ ಕೂಡಲೇ ಯಾರು ಭೂತ ಪ್ರೇತ ಬರಲಿಲ್ಲ ಅಂತ ನಮಗೆ ಖಾತ್ರಿ ಆಯಿತು. ಅವತ್ತಿನಿಂದ ನಾವು ಅಲ್ಲಿ ಭೂತವೂ ಇಲ್ಲ ಪ್ರೇತವೂ ಇಲ್ಲ ಅಂತ ಮಕ್ಕಳಿಗೆ ನಾವು ಉಪದೇಶ ಮಾಡೋಕ್ಕೆ ಶುರು ಮಾಡಿದ್ವು. ಹೀಗೆ ನನ್ನ ಅನುಭವದ ಒಂದು ಭೂತದ ಒಂದು ಏನು ಹೇಳೋದು, ಸಹವಾಸ ಅಂತ ಹೇಳ್ಬೋದು. ಆ ಭೂತದ ಸಹವಾಸ ಅಲ್ಲಿಗೆ ನಮಗೆ ಮುಗೀತು. ಆಮೇಲೆ ನಮ್ಮ ಇವನು ನಜೀರ್ ಅಂತ ಒಬ್ಬ ನನ್ನ ಸ್ಟೂಡೆಂಟ್, ಅವನು ಕೋಟೆ ಗಣಿಯಲ್ಲಿ ಮೊದಲೆಲ್ಲ ಮುಸಲ್ಮಾನರು ಮನೆ ಮಾಡ್ಕೊಂಡಿದ್ರು. ಅವನು ಒಬ್ಬ ಅಲ್ಲಿದ್ದ. ಅವನ ಫ್ರೆಂಡ್ ನವೀನ ಅಂತ. ನವೀನನ ಮನೆ ನಮ್ಮ ಮಾರ್ಕೆಟ್ ರೋಡಲ್ಲಿ. ಇಬ್ಬರು 9ನೇ ಕ್ಲಾಸಿಗೆ ಬರೋರು. 9ನೇ ಕ್ಲಾಸಿಗೆ ಬರುವವರು ಅವರೊಳಗೆ ಏನೋ ಚರ್ಚೆ ಆಯ್ತಂತೆ. ಎಂಥ ಚರ್ಚೆ ಆಯಿತು, ಚರ್ಚೆ ಆಗಿ ಪಂದ್ಯ ಆಯ್ತಂತೆ. ಏನು, ನವೀನನಿಗೆ ನಜೀರ್ ಹೇಳಿದ್ನಂತೆ, ನೀನು ನೋಡೋಣ ನಾಡಿದ್ದು ಹುಣ್ಣಿಮೆ ದಿನ ಅರ್ಧರಾತ್ರಿಗೆ ನಮ್ಮ ಮನೆಗೆ ನೀನು ಒಂದು ತೆಂಗಿನಕಾಯಿ ತಂದು ಕೊಡಬೇಕು ಅಂತೆ. ಪಾಪ ಈ ಹುಡುಗ ನವೀನ ಅರ್ಧರಾತ್ರಿವರೆಗೂ ಮನೆಯಲ್ಲಿ ಕಾದು, ಯಾಕೆಂದ್ರೆ ನಜೀರ್ ಮನೆಯಲ್ಲಿ ತೆಂಗಿನಕಾಯಿ ಇಲ್ಲ, ಇವ್ರದ್ದು ತೆಂಗಿನಕಾಯಿ ಅಂಗಡಿ ಇತ್ತು. ಇವನು ತೆಂಗಿನಕಾಯಿ ಹಿಡ್ಕೊಂಡು ಹೊರಟು ನಮ್ಮ ಬೋರ್ಡ್ ಹೈಸ್ಕೂಲ್ ದಾಟಿ ಸ್ವಲ್ಪ ಮುಂದೆ ಹೋಗುವಾಗ ಯಾರೋ ಹಿಂದ್ಗಡೆ ಶಬ್ದ ಆಯ್ತಂತೆ. ತಿರುಗಿ ನೋಡುವಾಗ ಬಿಳಿ ಭೂತ, ಏನು ಕೈ ಹೀಗೆ ಮಾಡ್ಕೊಂಡು ಬಿಳಿಯ ಡ್ರೆಸ್ಸಿನಲ್ಲಿ ಭೂತ ಬರ್ತಿದೆ. ಅದರ ಕಾಲು ಎಲ್ಲಿದೆ ಅಂತ ಕಾಣ್ತಿಲ್ಲಂತೆ, ತಲೆ ಕಣ್ಣು ಏನು ಕಾಣ್ತಾ ಇಲ್ಲ ಅಂತ ಒಂದು ಬಿಳಿಯ ರೂಪ ಬರ್ತಾ ಇದೆ. ಅದನ್ನ ನೋಡಿದ ಕೂಡಲೇ ನವೀನವು ಹಿಂದಕ್ಕೆ ಓಡಕ್ ಶುರು ಮಾಡಿದವನು ಮಾರ್ಕೆಟ್ ರೋಡಲ್ಲಿ ಹೋಗಿ ನಿಂತುಕೊಂಡಂತೆ. ಮನೆಯಲ್ಲಿ ಹೋಗಿ ಮಲಗಿದವನು 3 ದಿನ ಜ್ವರ ಬಂದು ಎಳ್ಳಿಲ್ಲಂತೆ. ಎಲ್ಲ ಮತ್ತೆ ನಾವು ನವೀನ ಯಾಕೆ ಬರ್ಲಿಲ್ಲ ಅಂದ ಕೂಡಲೇ ನಜೀರ್ ಬಿದ್ದು ನಗೋಕ್ ಶುರು ಮಾಡಿದ. ಎಲ್ರೂ ನಗೋಕ್ ಶುರು ಮಾಡಿದ್ರು. ಏನಂತ ಕೇಳಿದ್ರೆ, ಇವನನ್ನ ಹೆದರ್ಸ್ಲಿಕ್ಕೆ, ಯಾಕೆಂದ್ರೆ ಅವನು ನಂಬಿಕೆ ಇಲ್ಲ ಅಂತ ಹೇಳಿದಾನಲ್ಲ, ನೋಡು ಅವನಿಗೆ ಹೆದರ್ಸ್ಬೇಕು ಅಂತ ಹೇಳಿ ನಜೀರ್ ಏನ್ ಮಾಡಿದ್ದಂತೆ, ಒಂದು ಬಿಳಿಯ ಸೀರೆ ಅವರ ಅಮ್ಮಂದು ತಲೆ ಮೇಲಿಂದ ಕೆಳಗವರೆಗೂ ಬಿಟ್ಟುಕೊಂಡು ಕೈಯಲ್ಲಿ ಹೀಗೆ ಹಿಡ್ಕೊಂಡು ಹಿಂದಿನಿಂದ ಬಂದಿದ್ದಂತೆ. ಅದನ್ನ ನೋಡಿ ಇವನು ಹೆದರಿ ಓಡಿ ಹೋಗಿದ್ದು. ಹಾಗೆ ಈ ಒಂದು ಭೂತ ಪ್ರೇತಗಳನ್ನ ನಾವೇ ಸೃಷ್ಟಿ ಮಾಡುವಂತದ್ದು ಅಂತ ನನ್ನ ಅನಿಸಿಕೆ. ನೀವೇನಂತೀರಿ? ಭೂತ ಪ್ರೇತಗಳಿಗೆ ನಂಬಿಕೆ ಇದ್ರೆ ಹಣ್ಣುಕಾಯಿ ಮಾಡ್ಕೊಂಡು ಬನ್ನಿ, ಇಲ್ಲದ್ರೆ ನಂಗೊಂದು ನಮಸ್ಕಾರ ಹಾಕಿ. ನಮಸ್ಕಾರ.